ನವಮಿಗೆ ಸ್ವಾಗತ ಸುಸ್ವಾಗತ. ನನ್ ತಮ್ಮ ಟಿವಿ ನೋಡ್ತಾ ಇದ್ದೆ ಅಂತೇಳಿ ನಾನು ಟಿವಿ ನೋಡೋಣ ಅಂತೇಳಿ ಕೂತೆ ಅವನ ಜೊತೆ. ಬೆಳಿಗ್ಗೆನೆ ಆಗಿತ್ತು. ಸೊ ತಿಂಡಿ ಮಾಡ್ಬಿಟ್ಟು ತಿಂಡಿ ತಿನ್ಕೊಂಡು ನಾನು ಟಿವಿ ನೋಡ್ಕೊಂಡು ಕೂತೆ. ಅಷ್ಟೊತ್ತೆ ಟೈಮ್ ಆಯ್ತು ಅಂತೇಳಿ ಯೂನಿಫಾರ್ಮ್ ಎಲ್ಲ ಹಾಕೊಂಡು ಸೀದಾ ನಾನು ಕಾಲೇಜ್ ಕಡೆ ಹೊರಟೆ. ನಿಮ್ ಶೆಟ್ಟಿ ಬ್ಲಾಗ್ ನಿನ್ನೆ ಹೇಳ್ದಂಗೆ ಮತ್ತೆ ಇವಾಗ ನಾನು ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತಿಂದ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಕಾಯ್ತಾ ಇದ್ದೆ. ಅಲ್ಲೇ ಬಸ್ ಹೋಗ್ತಾ ಇದೆ ನೋಡಿ, ಆ ಬಸ್ ನೆಕ್ಸ್ಟ್ ಬರುತ್ತೆ. ಇವಾಗ ನಾನು ಇನ್ನೊಂದು ಬಸ್ಸಿಗೆ ಕಾಯ್ತಾ ಇದ್ದೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಮೆಡಿಕಲ್ ಅನ್ಕೊಂಡು ನೋಡ್ರಿ, ಅವ್ರ ಮೆಡಿಕಲ್ ಇದೆ, ದೇವ್ರ ಮೆಡಿಕಲ್. ನಾನು ರೋಡಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಶಾಕ್ ಆಯ್ತು. ಯಾಕೆ ಅಂದ್ರೆ ಇಲ್ಲಿ ರೋಡ್ ತುಂಬಾ ಫುಲ್ ಬಂಟಿಂಗ್ಸ್, ಆಮೇಲೆ ಶ್ರೀರಾಮಂದು ಅವ್ರದ್ದು ಫೋಟೋಸ್, ಭಕ್ತಿ ಗೀತೆಗಳು ಅಂತವೆಲ್ಲ ಸುಮಾರು ಹಾಕಿದ್ರು. ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ. ಓದ್ಕೊಂಡು ಹೋಗೋಣ ಅಂದ್ರೆ ಬಸ್ ಫುಲ್ ಸ್ಪೀಡ್ ಆಗಿ ಹೋಗ್ತಿತ್ತು. ಸೊ ಓದಕ್ಕೆ ಆಗ್ಲಿಲ್ಲ ನನಗೆ. ನೋಡ್ಕೊಂಡು ನಾನು ಸೀದಾ ಸರ್ಕಲ್ ಗೆ ಬರ್ತೀನಿ. ಅಲ್ಲಿ ಒಂದು ವಿಗ್ರಹ ಕೂರಿಸಿದ್ರು. ಆಮೇಲೆ ಅಲ್ಲೇ ಹಿಂದ್ಗಡೆ ಆರ್ಚ್ನೆಲ್ಲ ರೆಡಿ ಮಾಡಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಾನು ಸೀದಾ ಕಾಲೇಜ್ ಕಡೆ ಹೊರಟೆ. ಟೈಮ್ ಆಯ್ತು ಅಂತ ಹೇಳಿ ನಾನು ಸೀದಾ ಓಡೋದೆ. 2 hours later. ಇದ್ರಲ್ಲಿ ಒಬ್ರು ಮೇಕಪ್ ಆರ್ಟಿಸ್ಟ್, ಇನ್ನೊಬ್ರು ಮಾಡಲ್. ಯಾರು ಮೇಕಪ್ ಆರ್ಟಿಸ್ಟ್ ಯಾರು ಮಾಡಲ್ ಅಂತ ನಿಮ್ಗೆ ಗೊತ್ತಾಗಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಅಕ್ಕ ನಿಂತರ ನಾನು ಉದ್ದ ಆಗ್ಬೇಕು ಅಂತ ಹೇಳಿದಕ್ಕೆ ಅಕ್ಕ ಹೆಂಗ್ ರಿಯಾಕ್ಟ್ ಮಾಡ್ತಾಳೆ ನೋಡಿ. ಹೇಳಿದ್ರು ಒಂದು ಬ್ರೋ ಇದ್ದವರು ಒಂದು ಗೋಲ್ಗಪ್ಪನ ಆರ್ಡರ್ ಮಾಡಿದ್ರು. ಕಿತ್ಕೊಂಡ್ ತಿನ್ನೋದ್ರಲ್ಲೇ ಬಂದಿಳು ಅಂತ ಕಿತ್ಕೊಂಡ್ ತಿಂತಾರೆ. ಇವ್ರು ಅವ್ರು ದುಡ್ಡು ಕೊಡ್ತೀರ ಬಿಟ್ಟು ಕಿತ್ಕೊಂಡ್ ತಿಂದ್ರಲ್ಲೇ ಬಂದಿದ್ರು. ಕಸ್ಕೊಂಡ್ ತಿಂದಲ್ಲ ಅಂತ ಹೇಳಿದಕ್ಕೆ ನನಗೆ ನೋಡ್ರಿ ಇವ್ರ ಪಾಪ ನನ್ನ ಹತ್ರ ಇರೋ ಗೋಲ್ಗಪ್ಪ 20 ರೂಪಾಯಿನೋ 30 ರೂಪಾಯಿ ಇತ್ತು. ಅದನ್ನು ಕಸ್ಕೊಂಡ್ ತಿಂದ್ಬಿಟ್ರು. ಫೋನ್ ಪೇ ಮಾಡ್ತಾವ್ರೆ. ಸಂಜೆ ಎದ್ದೊಳು ಹಣ್ಣು ತಿನ್ನಿಸ್ತಾ ಇದ್ದು. ಅವಳೊಂದು ಡೈಲಾಗ್ ಹೇಳಿದ್ದು, जो बेजुबान जानवरों का सेवा करता है उसके लिए जितना भी सेवा कर सकते हो उससे आप पुण्य प्राप्त करोगे. तो ಪ್ರಾಕ್ಟೀಸ್ ಇತ್ತು ಅಂತೇಳಿ ನಾನು ಮನೆಗೆ ಹೋಗಕ್ ಆಗಿರ್ಲಿಲ್ಲ. ಅಲ್ಲೇ ಈ ಕಡೆ ಬಂದು ಕ್ಯಾಂಪಸ್ ಒಳಗೆ ಬಂದು ನೋಡ್ತೀನಿ. ಇಲ್ಲೆಲ್ಲ ವಿಚಿತ್ರ ಪ್ರಾಣಿಗಳೆಲ್ಲ ಕೂತಿದ್ವು. ಒಂದ್ರಕ್ಕಿಂತ ಒಂದು ಮಿಗಿಲಾಗಿರೋ ಪ್ರಾಣಿಗಳಿದ್ವು. ಆ ಪ್ರಾಣಿಗಳನ್ನೆಲ್ಲ ಮಾತಾಡ್ಸ್ಕೊಂಡು ಆ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ನಾನ್ ಸೀದಾ ರೆಡಿ ಆಗೋಣ ಅಂತೇಳಿ ರೆಡಿ ಆಗಕ್ಕೆ ಅಂತೇಳಿ ಹೊರಟೆ. ಈಗಪ್ಪ ಅಂದ್ರೆ ನಾನು ನಮ್ಮ ಕಾಲೇಜಿಂದ ಯೂನಿವರ್ಸಿಟಿ ಲೆವೆಲ್ ಕ್ರಿಕೆಟಿಗೆ ಸೆಲೆಕ್ಟ್ ಆಗಿದ್ದೆ. ಸೊ ಪ್ರಾಕ್ಟೀಸಿಗೆ ಅಂತೇಳಿ ಹೊರಟೆ. ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋದೆ. ಫ್ರೆಂಡ್ಸ್ ಮನೆಗೆ ಬಂದೆ. ಆಮೇಲೆ ಹಂಗೋ ಹಿಂಗೋ ನಾನು ಅಷ್ಟೊತ್ತು ನಾನು ಮನೆಗೆ ಬಂದು ನೋಡ್ತೀನಿ. ನನ್ನ ತಮ್ಮ ಇದ್ದಂತೆ ಇವತ್ತು ಫಿಲಮ್ ನೋಡ್ಕೊಂಡು ಕೂತಿದ್ದ. ಊಟ ಮಾಡಿ ನಿನ್ನೆ ನಾನು ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ಬ್ಲಾಗ್ ಬಿಡ್ತಾ ಇದ್ದೀನಿ. ಸೊ ಹೆಂಗ್ ಸಪೋರ್ಟ್ ಮಾಡ್ತೀರಾ ಅಂತ ನೋಡೋಣ. ಆಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್.